ಏನ ಮಾಡಾಕ್ತಿರಲ್ಲ ತಾಯಿ ಮಗಳು ಕೂಡಿ ನಾವ್ರಿ ಸಂಜಿಕೆ ಸ್ನಾಕ್ಸ್ ಏನಾರು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೀರಿ. ಗುರುವಾರ ಸಂಧ್ಯಾಗ ಗೋಬಿ ತಮ್ಮದ ಇತ್ರಿ. ಇಲ್ಲಿ ಗೋಬಿ ಏನಿದೆ ಅದಕ್ಕೆ ಗೋಬಿ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೀರಿ. ಸಾನ್ಯಾ ಒಟ್ಟು ಏನಾರ ಗದ್ದಲ ಮಾಡ್ಕೊಂತ ಇರ್ತಾಳಕ್ಕಿ. ಸರಿ ಸಾನ್ಯಾ, ಏನಿದೆ ಕಾರ್ನ್ಫ್ಲವರ್. ಇದು ಫಸ್ಟ್ ಮೈದಾ ಹಿಟ್ಟು ಸಾನಿಗೆ ಹಾಕ್ಯಂದ ಆಕಿಗೆ ಅದ ಗೊತ್ತಿಲ್ಲ, ಯಾ ಹಿಟ್ಟು ಅಂತ ಹೇಳಕ್ಕೆ ಗೊತ್ತಿಲ್ಲ. ಇದ ಮೈದಾ ಹಿಟ್ಟು ಸಣ್ಣ ಹಾಕೊಂಡೇನ್ ಪಪ್ಪ, ಈಗ ಇದಕ್ ಬೇಕಾದಷ್ಟ. ಆಮೇಲೆ ಇದ್ರೊಳಗ ಇದು ಮುಂಚೆಗನ ರೀ ಗೋಬಿನ ಅದನ್ನ ಸ್ವಚ್ಛಾಗ ಅದನ್ನೆಲ್ಲ ತಕ್ಕೊಂಡು ಆಮೇಲೆ ಸ್ವಲ್ಪ ಬಿಸಿನೀರ್ ಇಟ್ಟು ಬಿಸಿನೀರೊಳಗ ಗೋಬಿ ಹಾಕಿ ಅದನ್ನೆಲ್ಲ ತಕ್ಕೊಂಡು ಅದನ್ನ ಒಣಗಿಸಿ ಫಸ್ಟ್ ಇಟ್ಟಿರಿ. ಆ ಬಳಕ ಅದನ್ನ ಮೈದಾ ಹಿಟ್ಟು ಸಾಣಿಗೆ ಹಾಕ್ಯಾಳ. ಈಗ ಆಮೇಲೆ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಯಾಳಕತ್ತ. ಮತ್ತೇನ್ ಬೇಕು ಸಾನಿಯಾ? ತತ್ತಿ ಹಾಕ್ಬೇಕು. ಮತ್ತೆ ಗೋಬಿ ಮಾಡತ್ತೀರನ? ಗೋಬಿ ಮಂಚೂರಿ. ಮತ್ತೇನ್ ಹಾಕ್ಬೇಕು ಸಾನಿಯಾ ಅದ್ರಾಗ? ಕಾಮ್ಕಸ್ತೂರಿ. ಅಲ್ಲ ನಿಮ್ಗೆ ಗೊತ್ತಿಲ್ಲ ಗೋಬಿ ಮಾಡೋದಂಗ ಅಂತೇಳಿ. ಆಮೇಲೆ ನೋಡ್ರಿ ಅದಕ್ಕೆ ತತ್ತಿ ಹಾಕ್ತಾರೋ ಇಲ್ಲ? ಹಾಕ್ತಾರಲ್ಲ. ಅಲ್ಲ ಮತ್ತೆ ತತ್ತಿ ಹಾಕ್ತಾರೋ ಏನು ಆಮ್ಲೆಟ್ ಹಾಕ್ತಾರೋ ನೋಡಿ. ಮತ್ತೆ ಕಸ್ತೂರಿ ಮೆಂತಿ. ಸಾನಿಯಾ ಮತ್ತೇನ್ ಹಾಕ್ಬೇಕ? ತತ್ತಿ ಇಲ್ಲ ಕಬಾಬ್ ಪೌಡರ್ ಬೇಕನ? ಬೇಡ, ನಾ ಮಾಡಾಕ್ತಿದ್ದೆ ಕಬಾಬ್ ಅಲ್ಲ, ಗೋಬಿ ಮಂಚೂರಿ. ಮತ್ತೇನ್ ಬೇಕು ಸಾನಿಯಾ ಅದಕ್ಕೆ? ಅಂದ್ರೆ ಎಲ್ಲೆಲ್ಲಿ ಹುಡುಕಿ ನಾ ಇರ್ತೀನಿ ನೀ ಹೇಳಿದ್ದ ಅಂದ್ರೆ ಲಗು ಸಿಗೋದಿಲ್ಲ ಏನಾರ ಮಾಡ ಮುಂದ. ಮತ್ತೇನ್ ಬೇಕು ಅದಕ್ಕೆ? ಇದಕ್ಕೆ ತತ್ತಿ ಹೊಡಿಬೇಕು ಫಸ್ಟ್. ಏನ ಉಪ್ಪು ಖಾರ ಅದನ್ನೆಲ್ಲ ಹಾಕೋದ. ಇದನ್ನ ಹಾಕಿ ಫಸ್ಟ್ ತತ್ತಿ ಅದ್ರ ಮೇಲೆ ಹಾಕಿ ಆಮೇಲೆ ಕಲ್ಸೋಣ. ನೋಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಸಾನಿಯಾ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಉಪ್ಪು ಖಾರ ಅರ್ಶಿನ ಹಾಕೊಳ್ಳೋಣ. ಉಪ್ಪು ಖಾರ ಅರ್ಶಿನ. ಪಪ್ಪ ಅದೇನ ಅದಿಲ್ಲ ಅಂತ ಹೇಳಿದ್ರೆ ಅಡ್ಗಿನ ಆಗೋದಿಲ್ಲ. ಅದೇನು ಅದಿಲ್ಲ ಅಂದ್ರೆ ಅಡುಗೆ ಆಗೋದಿಲ್ಲ. ಉಪ್ಪು ಉಪ್ಪಲ್ಲ, ಡಬ್ರಿ. ಓ ಡಬರಿ. ಡಬರಿ ಅಲ್ಲ ಸಾನಿಯಾ, ಬುಟ್ಟಿ ಇದೆ. ಬೇಡ 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 ಅಂತ ದುಸ್ಸಾಹಸ ಮಾಡಬೇಡ. ಹೆಂಗತ್ತ ಕೆಂಪು ಹಂಗೆ. ಈಗ ನೋಡ್ರಿ ಗೋಬಿ ಮಂಚೂರಿ ಮಾಡೋಕೆ ಎಣ್ಣೆ ಬಿಸಿ ಆಗೈತಿ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಇಲ್ಲಿ ಸಣ್ಣ ತುಣುಕ್ ಹಾಕ್ಯಾರ. ಆಮ್ಯಾಗ ಇವತ್ತಿಂದ ರೆಸಿಪಿ ಏನು ಸ್ಪೆಷಲ್ ರೀಪ್ಪ ಅಂತ ಹೇಳಿದ್ರೆ ಸಾನಿಯಾ ಆಮ್ಯಾಗ ಸುಮನ್ ಇಬ್ಬರು ಕೂಡಿ ಮಾಡಾಕತ್ತಾರಲ್ಲ ನೀವು? ಹೆಲ್ಪ್ ಮಾಡಿದ್ದೀನಿ. ಆಲ್ ರೈಟ್. ಫೈನಲಿ ನೋಡ್ರಿಪ್ಪ ಇವಾಗ ನಮ್ಮ ಸಾನಿಯಾ ಅವನ ಕರೆಯಾಗ ಹತ್ತಿದ್ಲಾರೆ. ಎಣ್ಣೆ ಮಸ್ತ್ ಬಿಸಿ ಆಗತ್ತಲ್ಲ ಸಾನಿಯಾ? ಆ ಕಡೆ ಸಾರು ಬಿಸಿ ಇಟ್ಟೇನ? ಹಂಗೆ ಹಿಂಗೆ ಬಿಡಿ 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 ಮಾಡಿ ಹಾಕವೇನು ಬಿಡಿ ಬಿಡಿ ಹಾಕವು. ಎಣ್ಣೆ ಒಳಗೆ ಹಾಕಿದ್ಮೇಲೆ ಕೈ ಸಿಡಿಸ್ಕೊಂಡು ಹುಷಾರು. ಸಾನಿಯಾ ನೋಡ್ಮ ವಾದನ ಫಸ್ಟ್ ಹಾಕಿದ್ದು ಆಗ್ಯಾವ ತಕೊಂಡ್ಬಿಡ ಅನ್ಕಂದ್ರೆ. ನೋಡಿ ಚಲೋ ಆದ್ವಲ್ಲ? ಕಡ್ಕಕ್ಕವಲ್ಲ ಈಗ ಟೇಸ್ಟ್ ಮಾಡಕ್ಕೆ ಆಮ್ಯಾಕರ ಅಂತ ಸ್ವಲ್ಪ ಬಿಜಿ ಅದಾರ. ಈಗ ನಾನು ನೀನು ಟೇಸ್ಟ್ ಮಾಡಿಬಿಡಾನಂತ. ಏನು ಟೇಸ್ಟ್ ಮಾಡ್ತಿ? ಹಾಕಿ ಈಗ ಅದ್ರೊಳಗೆ ಬುಟ್ಟ್ಯಾಗ ಮಸ್ತ್ ಕಾಣಕೊಂತ ನೋಡವು. ತಾನೇ ಅದು ಗ್ರೇವಿ ಹೆಂಗೆ ಮಾಡ್ಕೊಂತಿ? ಅದಕ್ಕೆ ಒಂದು ಈಗ ಉದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡೆರಡು ಇದೈತೇನ ಡೊಣ್ ಮೆಣಸಿನ್ಕಾಯಿ ಇಲ್ಲ ಹಂಗಂದ್ರೆ ಉಳ್ಳಾಗಡ್ಡಿ ಅಷ್ಟು ಹಚ್ಕೊ. ಈಗ ಮತ್ತು ಇವು ಉದ್ದಕ್ಕೆ ಹಸಿಮೆಣ್ಸಿಗೆ ಹಚ್ತೇಂತಾವ ಅವೇನು ಕಾರಿಲ್ಲ. ಹಸಿಮೆಣ್ಸಿನ್ಕಾಯಿ ಬೇಡ, ಅದು ಸೋಯಾ ಸಾಸ್ ಹಾಕೊಂತೀವಲ್ಲ ಬೇಡ. ಅದು ಓಯ್ ಏನದು? ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ನೋಡಕತ್ತೀನಿ ಅಂತ ಒಂದು ತಿನ್ನು. ಉಪ್ಪು ಆಗೈತಿಲ್ಲ ಅಂತೇಳಿ ಒಂದು ತಿನ್ನು, ಖಾರ ಆಗೈತಿಲ್ಲ ಅಂತೇಳಿ ಒಂದು ತಿನ್ನು. ಈಗ ನಾ ಗ್ರೇವಿ ಮಾಡ್ಕೊಳಕತ್ತಿ ನೋಡ್ರಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಟಿನ್ರಿ, ಆಮೇಲೆ ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಟಿನ್ರಿ, ಆಮೇಲೆ ಇಲ್ಲಿ ಎಲ್ಲ ಸಾಸ್ ತೊಗೊಂಡಿನಿ. ಟೊಮೊಟೊ ಕೆಚ್ಚಪ್ಪು, ಸೋಯಾ ಸಾಸ್, ಆಮೇಲೆ ಗ್ರೀನ್ ಸಾಸ್ ಎಲ್ಲ ತೊಗೊಂಡಿನ್ರಿ. ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಹೆಚ್ಚಿಟ್ಟಿನ್ರಿ. ಇಲ್ಲಿ ಟೊಮೆಟೊ ಸಾಸ್ ಇಲ್ಲ ಇಲ್ಲ ನಿಂಬೆಹಣ್ಣು ಹಿಂಡ್ಬಿಡು ಅಂತ. ಅಷ್ಟು ಕೂಡ ಒಮ್ಮಕ್ಲಾಗ ಕೈ ಆಡ್ಬಿಡು, ಯಾಕಂದ್ರೆ ಎಣ್ಣೆ ಕಾದದ್ದೈತಲ್ಲ ಅದು ಲಗು ಇವು ಹಾಕವು ಫ್ರೈ ಹಾಕವು. ಈಗ ನೋಡ್ರಿ ಮೊದ್ಲಕ್ಕ ಎಣ್ಣೆ ಕಾದತ್ರಿ, ಹಂಗಾಗಿ ಈಗ ಭಾಳ ಏನು ಹೊತ್ತಾಗಂಗಿಲ್ಲ ಅವು ಫ್ರೈ ಆಗಕ್ಕೆ, ಲಗುನ ಫ್ರೈ ಆಗ್ಬಿಡ್ತಾವೆ. ಈಗ ನೋಡ್ರಿ ನಾವು ಅಮ್ಮರ ಅಂಗಡಿ ಬಂದಿದ್ವಿ. ಅಮ್ಮ ಅಂಗಡಿ ಹಚ್ಚಿರಿ? ಯಪ್ಪಾರ್ರಿ ಆಗೈತ್ರಿ? ಹೌದಮ್ಮ.
ಈಗೇನು ಇನ್ನೊಂದು ಅರ್ಧ ತಾಸು ಕುಂದಿರ್ತೀರಿ 9:00 ಮಟ ಹೋಗಿರ್ತಾವ್ರಿ. ಇವೇನ್ರಿ ಬನ್ರಿ ತಗೊಂಡು ಹೋಗ್ಕಿತ್ತವ್ರಿ ನಾವು. ಹಾಂ ದಾದಿಮಾರ್ಗೆ ಇದು ದಾದಿಮಾರ್ಗೆ ಇದು ಸುಲ್ತಾನ್, ಇದು ನಿಮಗೆ, ಇದು ನಮಗೆ. ಈಗ ನೋಡ್ರಿ ಟೈಮ್ ಆಗಲೇ 10 ಗಂಟೆ ಆಗಕ್ಕೆ ಬಂದತ್ರಿ. ಈಗ ಬಂದಿರಿ ನಾವು ಮನೆಗೆ. ಬಂದಮೇಲೆ ಮತ್ತೆ ನಮ್ದು ಗೋಬಿ ಮಾಡೋದು ಕೆಲಸ ಸ್ಟಾರ್ಟ್ ಮಾಡೀವ್ರಿ. ಯಾಕಂದ್ರೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದೀವಿ ನಾವು. ಈಗೆಲ್ಲ ನಾವು ಮಸಾಲೆ ಒಳಗೆ ಕಲಿಸಿ ತಿಂದು ಹೋಗೋ ಮಟ ಅಂದ್ರೆ ಇಲ್ಲೇ 9-10 ಗಂಟೆ ಆಕತ್ರಿ. ಹಂಗಾಗಿ ಹೋಗಿ ಬಂದ್ಮೇಲೆ ಮಾಡೋಣ ಅಂತ ಬಾರುವ ಮಿಕ್ಕಿದ್ದು ಅಂತೇಳಿ ಹಂಗೆ ಹೋದಿರಿ ನಾವು. ಅಷ್ಟೇ ಗ್ಯಾಸ್ ಬಂದ್ ಮಾಡಿ ಈಗ ಮಸಾಲೆ ಎಲ್ಲ ಗ್ರೇವಿ ಮಾಡಕತ್ತವಳ್ರಿ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೋಣ. ಇದು ಖಾರ ಇರ್ತೈತಿ ನೋಡಿ ಹಾಕೋಬೇಕು. ಮತ್ತೆ ಇದು ಪೂರ್ತಿ ಹಂಗ ಪ್ಯಾಕೆಟ್ ಸುರಿದ್ರೆ ಜಾಸ್ತಿ ಬೀಳ್ತದ. ಹೌದು ಗ್ರೀನ್ ಚಿಲ್ಲಿ ಸಾಸ್ ಗ್ರೀನ್ ಅಂದ್ರೆ ಆ ಕಡೆ ಒಂದು ಗ್ಯಾಸ್ ಬಂದ್ ಮಾಡಿ ಪಲ್ಯ ಬಿಸಿ ಇಟ್ಟಿದ್ದು ನಾನು. ಡಾರ್ಕ್ ಸೋಯಾ ಸಾಸ್ ಹಾಕೋಣ. ಹಂಗೆ ಸ್ವಲ್ಪ ಸುರಿ, ಅದಕ್ಕೇನು ಹಂಗಿಲ್ಲ. ಏನೆಲ್ಲ ಜಾಸ್ತಿ ಬಿತ್ತು ಅಂತ ಹೇಳಿದ್ರೆ ನೋಡು. ಗ್ಯಾಸ್ ತಂದಿರ್ತೀವಿ. ಹಾಕಿನ ಸ್ವಲ್ಪ ಹಾಕಿನ ಸ್ವಲ್ಪ ಹಾಕು. ಈಗ ಇದಾತೇನ. ಈಗ ಗೋಬಿ ಇದರ ಒಳಗೆ ಹಾಕಿ ಹೇಳ್ಬಿಡೋದನ. ಹಾಂ ಇಲ್ಲದ ನೋಡಿ. ಫಿಕ್ಸ್ ಆತ. ಮಸ್ತ್ ಆತ. ಆಲ್ ಈಸ್ ವೆಲ್ ನೋಡ್ರಿ. ಫೈನಲಿ ನಮ್ಮ ಮನ್ಯಾಗ ಗೋಬಿ ರೆಡಿ ಆತ. ಸಾನಿಯಾ ಈಗ ನಾ ಟೆಸ್ಟಿಂಗ್ ಟೈಮ್. ಹೆಂಗೈತಿ ಹೆಂಗೈತಿ ಚಲೋ ಐತ್ರಿ. ಹೆಂಗೈತಿ ಚಲೋ ಐತಿ. ತಗೋಪ್ಪ. ಮಸ್ತ್ ಐತಿ ತಮ್ಮನ್ನ. ಹೆಂಗೈತಿ ಹೆಂಗೈತಿ ತಮ್ಮನ್ನ ಹೆಂಗೈತಿ? ಇವಾಗ ನೋಡ್ರಪ್ಪ ಬೆಳಿಗ್ಗೆ ಈಗ 8 ಗಂಟೆ ಆತ್ರಿ. ಸಾನಿಯಾಗ ಅದೆಲ್ಲ ತಲೆ ಬಚ್ಚಿದಾರೆ. ನಾನು ಆಕಿನ ಈಗ ಶಾಲೆಗೆ ಹೋಗಿ ರೆಡಿ ಆಗತ್ತಾಳ್ರಿ. ಫಸ್ಟ್ ಚಾನ ಮತ್ತು ಅಮ್ಮ ನಿನ್ನ ಅಂಗಡಿಗೆ ಹೋದಾಗ ಬಂದು ಕೊಡಿಸಿತ್ರಿ ಎಲ್ಲರಿಗೂ. ಬಂದು ತಿನ್ನತ್ತಾಳ. ಹಿರಮ್ಮ ಕ್ಯಾಮವ್ವ ಪಾಪು ಪಾಪು ಕಲಾಮವ पापू को इरम को फर्स्ट पापू खाया बीरम को। तू कामा तू भी का वो भी खाता तू भी का ಪಾಪು ಕಲಾತ್ ನಾವು ಏನು ಮಾಡೋದು ಈಗ? ಇವತ್ತು ಸಂಡಿಗೆ ಇಡೋದ್ರಿ. ಇವತ್ತು ರವದ್ದು ನಮ್ಮೂರು ಇವತ್ತು ನಿಮ್ಮ ಮನೆ ಇವತ್ತು ಎರಡು ದಿನ ಚಾಚೇರ್ ಬಿಟ್ವೆ. 3ನೇ ದಿನ ನಮ್ದು ಈಗ ಈಗೇನು ಸಂಡಿಗೆ ಇಡೋದು. ಈಗ ಇದ್ರ ಮಟನೂ ಇದೆ. ಶ್ರಾವಣದ ಅಮಾಸೆ ಇದು ಬರ್ತೈತಲ್ಲ ಅಮಾಸೆ, ಇದು ಶ್ರಾವಣ ಮಾಸ ಎಲ್ಲ ಏನಿದೆ ಶಿವರಾತ್ರಿ ಅಮಾವಾಸೆ ಬರುತ್ತಲ್ಲ ಅಲ್ಲಿ ಮಠ ಇರೋದು ನಾವು. ಅತ್ತ ಹೋಳಿ ಹುಣ್ಣಿಗೆ ಮತ್ತೆ ಮಳೆ ಚಾಲು ಹಾಕಿ ಸುಮ್ಮನೆ ಕಾಮನ್ ಕಣ್ಣೀರ್ ಅಂತ ಮಾಡಿ ಈಗ ಶಾಂಡಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋದು. ಈಗ ಕುದಿಬೇಕನ ಇದು? ಇದು ರವಾ ಹಾಕಿ ಮೇಲೆ ತಯಾರು ಸ್ವಲ್ಪ ಕುದಿಸ್ಬೇಕು. ಕುದಿಸಿ ಎಲ್ಲ ಪ್ಲೇಟ್ನಾಗ ಹಾಕಿ ಅದ್ರ ಮ್ಯಾಗ ಶೇವ್ ಹಾಕಿಬಿಟ್ರೆ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ಶಾಂಡ್ಗಿ ಶಾಂಡ್ಗಿ ರಿಪ್ಪ ಸುಮ್ಮನೆ ಶಾಂಡ್ಗಿ ಮಸ್ತ್ ಆತವ ಹಪ್ಪಳ ಚಲೋ ಬರ್ತೈತಿ. ಮಾಮಿ ಫುಲ್ ಜೋರ ಫುಲ್ ಜೋರ ಐತೆ ನೋಡ್ಸಲ್ತಾನೆ ಇವತ್ತು ನಮ್ದು ಶಾಂಡ್ಗಿ ಇಡೋದು ಬಿಸಿಲಾಗ. ಅದೇನು ಒಗ್ಯಾತಿರನ ಇಡಾಂತಿರದ? ಈಗ ಒಗಿಬೇಕವ ಡಿಫ್ರೆಂಟ್ ಶಾಂಡ್ಗಿ ಇವ. ಸುಮ್ ಕುಂದ್ರಿಪ್ಪ ನೀವು ಸುಮ್ ಕುಂದ್ರಿ ನೀವು. ಆಲ್ ಈಸ್ ವೆಲ್ ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟಿ ಐತಿ. ಬಿಸಿಲಾಗ ಏನು ಕೆಲಸ ರೀಪ್ಪ ಅಂದ್ರೆ ಶಾಂಡ್ಗಿ ಕೆಲಸ ಸುಮ್ಮನೆ. ಈಗೇನು ಒಂದು ಇದು ಮುಗೀತೀಗ ಏನಂತಾರೆ ಅದಕ್ಕೆ ಪೇಪರ್. ಹಾಂ ನೋಡ್ರಿ ಇಲ್ಲಿ ಒಂದು ಪೇಪರ್ ಪೂರ ಮಾಡಿದ್ದಿದ್ದೀನಿ ಈಗ ನಾವು. ಒಂದು ಪೇಪರ್ ಪೂರ ಆಗಿ ಈಗ ಇನ್ನೊಂದು ಪೇಪರ್ ಕೈ ಹಚ್ಚೋರು ನಾವು ಪರ್ಪಟ ಹಾಸ್ ಹಾಸ್. ಇಂಥ ಪೇಪರ್ ಮೊದಲು ಜಗ್ಗಿದ್ದು ಮನ್ಯಾಗ ಸುಮ್ಮನೆ. ಇಂಥ ಪೇಪರ್ ಮೊದಲು ಮನ್ಯಾಗ ಜಗ್ಗಿದ್ದು
ನಮ್ಮ ಆಶಾ ತೊಂಬದ ಮನೆಗೆಲ್ಲ ಅವನು ನಮ್ಮ ಆಶಾ ಗಾಬರ ಕಳಲಿ ಅಲ್ಲ ಶಾಂಡ್ಗೆ ಹಾಕೋದು ಹಿಂಗೆ ಏನು ನಿಂದು ಸ್ಟೈಲ್ ಇದೆ ಚಮಚಲೆ ತಗೊಳ್ಳೋದು ಅವಾಗ್ಯದ ಚಮಚಲೆ ತಗೊಳ್ಳೋದು ಅವಾಗ್ಯದ ಆಮ್ಯಾಗ ಇದು ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಹೌದಪ್ಪ ಮರ ಹೇಳಕ್ಕೆ ಬರಂಗಿಲ್ಲ ಸುಮ್ಮನದೇನು ಹೇಳಕ್ಕೆ ಬರಂಗಿಲ್ಲ ಇಲ್ಲ 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 ತೊಳೆನಲ್ಲಿ ಬಿದ್ದ ತೂತು ಶಾಂಡ್ಗೆ ತೆಗಿಲಿಕ್ಕೆ ಹೋಗಿ ಆಗಿರುವಂಥ ದೊಡ್ಡ ತೆಗ್ಗು ಸುಮ್ಮನೆ ಪ್ಲಾಸ್ಟಿಕ್ನಾಗ ಐತಿ ಅದು ಶಾಂಡ್ಗಿರೋ ಪ್ಲಾಸ್ಟಿಕ್ನಾಗ ಐತಿ ನಿನ್ನೆ ಏನಾಯ್ತ್ರಿಪ್ಪ ಅಂತ ಹೇಳಿದ್ರೆ ನಾವು ಶಾಂಡ್ಗೆ ಇಡಬೇಕಾರೆ ಇವು ನಾವು ಭಾಳ ದಿಪ್ಪ ಹಾಕ್ಬಿಟ್ಟಿವಿ ರೀ ದಿಪ್ಪ ಹಾಕಿದ್ರೆ ಏನಾಕೈತ್ರಿಪ್ಪ ಅಂದ್ರೆ ಒಣಗಾಕೋ ಲೇಟ್ ಆಕೈತಿ ಆಮ್ಯಾಗ ಚಂದಾಗಿ ಬರಂಗಿಲ್ಲ ಅವು ಇದ್ರ ಹಿಡ್ತಾ ಯಾರಿಗೈತಿರಪ್ಪ ಅಂದ್ರೆ ಸುಮನಿಗೈತಿ ಸುಮನ ಮಸ್ತ್ ತಳನು ಒಗಿತಾಳೆ ಹಂಗೆ ನೀವು ಒಗೆ ಕೆಲಸ ಭಾರಿ ಮಾಡ್ತೀವಿ ಏನ ಈ ಶಾಂಡ್ಗಿನ ತೊಡ ಮತ್ತೆ ನಿನಗೆ ಹ್ಞೂ ಕರೆಕ್ಟ್ ಮಿಡ್ಲ್ ಬರ್ಬೇಕು ಹಾಂ ಕರೆಕ್ಟ್ ಹೆಂಗೆ ಇಡ್ಬೇಕಾಗ್ತಾನೆ ಇದನ್ನು ಇದನ್ನು ಪೇಪರ್ ತಳಗೆ ಜಗ್ಗಿ ಅದು ಹಾರ್ತು ನೋಡಿ ಹಿಂಗೆ ಹಾರಿದ್ದಾವೆ ಏನ ರವಾ ಫಿನಿಶ್ ಆತೆ ಎಷ್ಟು ಕೆ ಜಿ ಇತ್ತಿದೆ ಪೌನಾ ಕೆ ಜಿ ಒಳಗೆ ನೋಡ್ರಿ ಇಷ್ಟ ಆಗ್ಯಾವ 2 ಹಳಿ ಹ್ಞೂ ನೋಡ್ರಿ ಈ ಮ್ಯಾಲಗಿನಾಗ ಬರೀ ಶಾಂಡ್ಗಿ ಇವು ಯಾರು ಶಾಂಡ್ಗಿರಿಪ್ಪ ಅಂತ ಹೇಳಿದ್ರೆ ಇವೇನದಲ್ರಿ ಬಿಲ್ಡಿಂಗ್ ಮಾಲಕರು ಶಾಂಡ್ಗಿ ನೋಡ್ರಿ ಇವು ಹೌದಾ ಅದೊಂದು ಭಾಳ ಖುಷಿ ಆಯ್ತು ನಮಗೆ ಆಮ್ಯಾಗೆ ಜೋಳ ಯಾರು ಇರಪ್ಪ ಅಂದ್ರೆ ಜೈರಾರು ಸುಮ್ಮನೆ ನಮ್ಮ ಜೈರಾನ್ ಜೋಳ ಅವು ಅರ್ಧ ತಕೊಂಬಿಡೆ ಏನು ಆಗಂಗಿಲ್ಲ ಆಮ್ಯಾಗ ಏನು ನೋಡ್ರಿ ನಮ್ಮ ಶಾಂಡ್ಗಿ ಇವು ಆಮ್ಯಾಗ ಇವು ಮಣ್ಣು ಹಾಕಿದ್ವಲ್ರಿ ಆ ಶಾಂಡ್ಗಿ ಇವು ಇವಂತೂ ಈಗ ಒಣಗ್ಯಾವ್ರಿ ಮತ್ತು ಇವನೀಗ ಹೊಳ್ಳಿ ಸುಳಿಸಿ ಹಾಕಬೇಕು ಅಲ್ಲ ಇವನು ಹೊಳ್ಳಿ ಸುಳಿಸಿ ಹಾಕಬೇಕು ತಾನ ಹೊಳ್ತಾವ ಅವು ಕ್ಯಾಮವ ಏ ಕ್ಯಾಮ ನಮ್ಯಾವ ಪಾರಿವಾಳವ ಕಬೂತರ ಏ ಹಿರ ನೀರು ಹಾಕದೇನ್ರಿ ಅದು ಕುಡಿಯಾಕ ಅದು ತುಂಬ ನೀರು ಕ್ಯಾಮವ ಸೋನ ಕುಕ್ಕು ನಜ್ಮಾ ಪಾರಿವಾಳ ಸಾಕಿರಲ್ಲ ಏನು ಚಲೋ ಐತವಾ ಪಕ್ಷಿ ಸಂಗ್ರಹಣೆ ಏನದ ಅಡಿ ಪಾರಿವಾಳ ಅನ್ನದ ಏ ಅಡವಿ ಪಾರಿವಾಳ ಅಂತಲ್ಲ ನಜ್ಮಾ ಅದ ಸಾಕಾಗಿದೆ ಇದು ಸಾಕಾಗ ಬರಲ್ಲ ಅಂತವಾ ಇದು ಹಾಂ ಸಿಕ್ಕದನ ಅದಕ್ಕೆ ಅದನ್ನು ಇದನ್ನ ಹಾಕಿರನ ಇನ್ನೊಂದು ಜೋಡಿ ಮಾಡ್ಬೇಕು ಅದಕ್ಕೆ ಹಿರಮ್ಮನ ಹಾಕ್ಬಿಡೋದ್ರಾಗ ಪಿಂಜರದಾಗ ಹಾಂ ಅದ್ರಾಗ ನೋಡ್ರಿ ಬಗ್ಗೆ ನಮ್ಮ ಶಾಂಡ್ಗಿ ನೋಡಿಲಿ ಫಳ ಮಿಂಚಾಕತ್ತಾವ ಹಂಗೆ ಹಾಂ ಮಸ್ತ್ ಮಿಂಚಾಕತ್ತಾವು ಯಾಕಂದ್ರೆ ಬಿಸಿಲು ಮಸ್ತ್ ಅಂದ್ರೆ ಮಸ್ತ್ ಐತಿ ಏ ಮತ್ತಿಲ್ಲೇನೆ ಪ್ರಯೋಗ ಮಾಡಾಕತ್ತಿ ಏನೇನು ಪ್ರಯೋಗ ಮಾಡ್ತೀವೋ ಏನು ನಿಂದೇನು ಗೊತ್ತಾಗಂಗಿಲ್ಲ ಹೋಗಿ ಇವೇ ನೀವು ಡಂಬಲ್ಸ್ ಪ್ಲೇಟ್ ಅವೇನು ಪಾಕೆಟ್ ಡಂಬಲ್ಸ್ ಮಾಡ್ತೈತೆ ಈಗ ಪಾಕೆಟ್ ಡಂಬಲ್ಸ್ ಮಾಡ್ತೈತಿ ನೀ ಹಾಸೋದು ನೋಡಕತ್ರಿ ಏನೋ ಇಲ್ಲಿ ಶಾಂಡ್ಗಿ ಪ್ರೋಗ್ರಾಮ್ ಇಟ್ಟಿ ನೀನು ಅದಲ್ಲ ಏನು ಬರೀ ಶಾಂಡ್ಗಿನೇ ಮತ್ತೆ ಹಾಂ ಹೌದಾ ನಾವೇ ನೋಡ್ಕೊತ ಕುಂದಿರ್ತೀವಿ ನಾವು ಕಸ್ಕೊಂಡ್ಬಿಡ್ತೀವಿ ಹಾಂ ಇಷ್ಟಪಟ್ಟು ತಿನ್ಬೋದು ಆಮ್ಯಾಗ ಅಲ್ಲಂತೂ ನಾವೀಗ ರವಾದ ಏನಂತಾರ ಶಾಂಡ್ಗಿ ಇಟ್ಟೀವಿ ಇಲ್ಲೇನೀಗ ಟಮಾಟಿ ಇಲ್ಲೇನು ಹೋಗಿ ನಿಂದು ಅದಂತೆ ನಾನು ನಿನ್ನ ರೆಸಿಪಿ ನೀನು ಡಿಫ್ರೆಂಟ್ ಯಾರು ಇವೇನಂತಾರೆ ಇವು ಟಮಾಟಿ ಗಿಮಾಟಿ ಬಿಡ್ತಾರೋ ಗೊತ್ತಿಲ್ಲ ನೀ ಮಾತ್ರ ಟಮಾಟಿ ಸೌತೆಕಾಯಿ ಹೀರೆಕಾಯಿ ಬದ್ನೆಕಾಯಿ ಎಲ್ಲಾರ್ದು ಶಾಂಡ್ಗಿ ಮಾಡಿಬಿಡ್ತೀನಿ ಮಾಡಿ ಇಟ್ಟಬಿಟ್ಟು ಗಾಡಿ ಫುಲ್ ಜೋರು ಐತಿ 80 ಐತೆ ಹಂಗಂದ್ರೆ ಯಾವ ಗಾಡಿ ಇದೆ ಚೆನ್ನೈ ಎಕ್ಸ್ಪ್ರೆಸ್ ನಾ ಇದು ನೋಡಿದೆ ಬುಲೆಟ್ ನೋಡಿದ್ದೆ ನಾನು
ನೀ ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗತ್ತೀವಲ್ಲ. ಓ ಸುಮ್ಮನೆ ಏನಿದೆ ಕೇಸರಿ ಕಲರ್ ಕೆಂಪು, ಹಾಂ ಕೆಂಪು ಟಮಾಟೆ ಹಣ್ಣು ಅಂತ ಅದು. ಟಮಾಟೆ ಹಣ್ಣಿಂದೇನು ಇದೆ? ಇಲ್ಲಿ ಬಿಸಿಲು ಮಸ್ತ್ ಐತಿ. ಇದೇನ ಒಳ್ಳೆ ಎಣ್ಣೆ ಯಾಕೆ? ಇದಕ್ಕೆ ಹಚ್ಬೇಕು ಅಂದ್ರೆ ಹಚ್ಕೊಳಂಗಿಲ್ಲ ಅವು, ಲಘು ಬಿಟ್ಬಿಡ್ತಾವೆ. ಹ್ಞೂ ಹಾಕಿ ಕುಳಿಗೆ ಮೇಲೆ ಬರ್ತಾವೆ ಹೌದಾ? ಫ್ರೈ ಆಗಿ. ಫ್ರೈ ಆಗಿ ಬರ್ತಾವು ಅಂದ್ರೆ ಹಾಗಾಗತ್ತೈತಿ ಪ್ಲಾಸ್ಟಿಕ್ ಮ್ಯಾಗ ಬಾಳಿಗೆ ಒಳಗೆ ಬಿಸಿಲು ಹಂಗೈತ್ರಿ. ಬಿಸಿಲು ಹಂಗೈತಲ್ಲ, ಎಣ್ಣೆ ಹಚ್ಚಿ ಅದ್ರ ಮೇಲೆ ರವ ಹಾಕ್ಬಿಟ್ರೆ ಶಾಂಡಿ ಆಗಿ ಫ್ರೈ ಆಗಿ ಬರ್ತಾವನ. ಗುಡ್. ಆಮ್ಯಾಗ ಇದು ಹೊಸ ಪ್ಯಾಕೆಟ್ ನೋಡ್ರಿ, ಇದು ಹೊಸ ಪ್ಲಾಸ್ಟಿಕ್ ತಗೊಂಬಂದೇವು ನಾವು. ಮೊದಲು ನಮ್ಮ ಮನ್ಯಾಗ ಜಗ್ಗಿದ್ದು ಸುಮ್ಮನೆ ಪ್ಲಾಸ್ಟಿಕ್. ಅದಾವ್ರಿ ಈಗ ತಳಗಿನ ಮನ್ಯಾಗ. ನೀವು ಸ್ಟಾರ್ಟ್ ಹೇಗೆ? ಏನು ಅಲ್ಲಿ ನೋಡಿದ್ರೆ ಶಾಂಡಿಗೆ ಒಗಿದಿ, ಇಲ್ಲಿ ನೋಡಿದ್ರೆ ಹಗರ್ ಹಾಕಾಗತ್ತಿಲ್ಲ ಯಾಕೆ? ತಿಳು ಐತ್ರಿ ಇದು. ಹೌದಲ್ಲ, ಅದಕ್ಕೆ ತಿಳು ಇದ್ರೆ ಹಿಂಗೆ ಹಗರ್ ಹಾಕಬೇಕನ್ನ. ಈಗ ಗಟ್ಟಿ ಆಗಮಟ ಅಷ್ಟೇ. ಗಟ್ಟಿ ಆತಂದ್ರೆ ಗಟ್ಟಿ ಆತಪ್ಪ ಅಂದ್ರೆ ಮತ್ತೆ ಚಾಲು ಮಾಡ್ತೀವಿ ನೀನು. ಹಿಂಗೆ ಹೋಗ್ಬೇಕು. ಅವಾಗ ಯಾಕೆ ಚಾಲು ಮಾಡ್ಬಿಡ್ತೀವಿ ಅದು? ಒಗದ್ರೆ ತೆಳು ಹಾಕಾವು. ಏ ಸುಮ್ಮನೆ ಭಾಳ ದಾತ್ ನೋಡೋದು. ಅದಕ್ಕೆ ರೀ ಸ್ವಲ್ಪ ಹಿಟ್ಟು ಗಟ್ಟಿ ಆಗಮಟ ಹಿಂಗೆ ಹಾಕಣ್ರಿ. ನಾನು ಹಾಕ್ಲಿಯಾ? ಅದು ಸ್ವಲ್ಪ ಎಣ್ಣೆ ಹಚ್ಚಿರಿ ಪಾಕಿಟಿಗೆ, ನಾ ಹಾಕೊಂತ ಬರ್ತೀನಿ. ಈಗ ನೋಡ್ರಿ ಟಮಾಟೆ ಶಾಂಡಿಗೆ ಅಂತ ಈಗ ಒಣಗಾಕತ್ತೇವ್ರಿ. ಇದನ್ನು ಇವೇನಾದ್ರೂ ಒಣಗಿದ ಮೇಲೆ ಕರ್ದು ಆದಮೇಲೆ ನೋಡ್ತೀನಿ ರೀ ನಾನು. ನನಗೇನಾದ್ರೂ ಚಲೋ ಅನಿಸಿದಪ್ಪ ಅಂತಂದು ಹೇಳಿದ್ರೆ ಇದ್ರದ್ದು ರೆಸಿಪಿ ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆತರ ಅಂದ್ರೆ ನೀವು ಆ ಥರ ಮಾಡ್ಕೊತೀರಿ. ಇವತ್ತು ಜಸ್ಟ್ ನಾನು ನೋಡಿದ್ರೆ ಆತ ಶಾಂಪಲ್ ಅಂತಂದು ಹೇಳಿ ಮಾಡೀನಿ ರೀ. ಅವು ಕರ್ದಾದ್ಮೇಲೆ ನಿಮಗೆ ರೆಸಿಪಿ ತೋರಿಸ್ತೀನಂತ್ರಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.